ತಕ್ಷಣ ನೋಡಿ ಯಾವ ರೀತಿ ದೇವರನ್ನ ನೆನಪು ಮಾಡದೆ ಮೊಬೈಲ್ ನಲ್ಲಿ ಎಲ್ಲ ಮುಳುಗೋಗಿದ್ದಾರೆ. ಮೊಬೈಲ್ ಏನಾಗಿದೆ ಇವತ್ತು ಅಂದ್ರೆ ಭಗವಂತನಿಗಿಂತ ಹೆಚ್ಚಾಗಿದೆ. ತಮ್ಮ ಪರಿವಾರದವರ ಬಗ್ಗೆನೂ ಗಮನ ಇದ್ದೇನೆ ಏನ್ ಮಾಡ್ತಾರೆ, ಆ ಗೃಹಿಣಿ ಆದವಳು ಮನೆ ಕೆಲಸ ಕಾರ್ಯಗಳ ಕಡೆಗೆ ಗಮನ ಕೊಡದೆ ಮೊಬೈಲ್ ನಲ್ಲಿದ್ದಾಳೆ. ಮಕ್ಕಳಂತೂ ಮೊಬೈಲ್ ಬಿಟ್ಟು ಬಿಡೋದೇ ಇಲ್ಲ. ಪತಿ ಆದವರು ಮೊಬೈಲ್ ಬೇಕಾದ್ರೆ ಹೆಂಡತಿ ಬೇಕಾದ್ರೆ ಬಿಡ್ತಾರೆ, ಅದ್ರ ಮೊಬೈಲ್ ಮಾತ್ರ ಬಿಡೋದಿಲ್ಲ ಅನ್ನೋ ಪರಿಸ್ಥಿತಿ ಈಗ ಬಂದ್ಬಿಟ್ಟಿದೆ. ಮಗ ಸಂಜು ಮಗ ಬಾರೆ ಕಂದ ಇಲ್ಲಿ ಮಗ ಕುರಿ ಕೊಡ್ತೀನಿ ಬಾರಿ ಮಗ ಒಂಚೂರು ಧಾರವಾಹಿ ಕೊಡ ಮಗ. ಏನಜ್ಜ ನಿಂದು? ಒಂಚೂರು ಧಾರವಾಹಿ ಕೊಡ ಮಗ ನನಗೆ. ಅಜ್ಜಿ ಅದು ಕುರಿ ಅಲ್ಲ ಕುರ್ಕುರೆ. ಆಯ್ತು ಮಗ ಧಾರವಾಹಿ ಕೊಡ ಮಗ ನನಗೆ. ಹೋಗಜ್ಜಿ ನಾನು ವಿಡಿಯೋ ಮಾಡ್ಬೇಕು, ಅವಳ ಹತ್ರ ಹೋಗ್ ನೀನು. ಹೆಂಗ್ ಮಾಡ್ತೀಯಲ್ಲ ಮಗ. ಸರು ಪುಟ್ಟ ಮೊಮ್ಮಗಳೇ ಬಾರಿ ಕಂದ ಕಡುಬುರಿ ಕೊಡ್ತೀನಿ ನಿನಗೆ. ಏನಜ್ಜಿ ನಿಮ್ದು? ಸೀರೆ ಎಲ್ಲ ಕೊಡ ಮೊಮ್ಮಗಳೇ. ಅಜ್ಜಿ ಅದು ಕಡ್ಬುರಿ ಅಲ್ಲ ಅಜ್ಜಿ, ಕ್ಯಾಡ್ಬರಿ. ಆತ ಮಗಳೇ ಕೊಡ್ತೀನಿ, ಆಯ್ತು ಕೊಡೆ ಮೊಮ್ಮಗಳೇ. ಹೋಗಜ್ಜಿ, ನಾನು ಫ್ಯಾಷನ್ ಶೋ ನೋಡ್ಬೇಕು, ಡಿಸ್ಟರ್ಬ್ ಮಾಡ್ಬೇಡ ಅಜ್ಜಿ. ಮೊಮ್ಮಕ್ಕಳು ನನ್ನ ಮಾತು ಕೇಳಲ್ಲ. ಇನ್ನ ಈ ಮಗ ಸೊಸೆ ಈಗ ಹೋಗ್ತಾಗೇ ಇಲ್ಲ, ಅವೆಲ್ಲೋ ಹೋದವೆ. ಮೊಮ್ಮಕ್ಕಳು ಕೇಳಿಲ್ಲ, ಮಗ ಸೊಸೆ ಕೇಳ್ತಾವ. ಇನ್ನ ನಾನು ನಮ್ಮ ಪಕ್ಕದ ಮನೆ ನನ್ನ ಫ್ರೆಂಡಿ ರತ್ನ ಇದ್ದಾಳೆ, ಆಕೆ ಮನೆಗೆ ಹೋಗಿ ಒಂದು ಧಾರವಾಹಿ ನೋಡ್ಕೊಂಡು ಒಂದು ಕಪ್ ಚಹಾ ಕುಡಿದು ಬರ್ತೀನಪ್ಪ ನಾನು. ಮಮ್ಮಿ ಮಮ್ಮಿ ಮಮ್ಮಿ. ಏನ್ ಸಂಜು ಒಳ್ಳೊಳ್ಳೆ ಆನ್ಲೈನ್ ನಲ್ಲಿ ಒಳ್ಳೊಳ್ಳೆ ಸೀರೆ ಬಿಟ್ಟಿದ್ದಾರೆ, ನಾನು ಬುಕ್ ಮಾಡ್ತಾ ಇದ್ದೀನಪ್ಪ. ಏನಪ್ಪ ಸಂಜು? ಮಮ್ಮಿ ನಾನು ಕಾಲೇಜ್ಗೆ ಹೋಗ್ಬೇಕು, ನನಗೊತ್ತು ಟಿಫಿನ್ ಪಿಜ್ಜಾ ಬೇಕು. ಸೊ ನೀವು ಕಾಲೇಜ್ ಅಡ್ರೆಸ್ಗೆ ಪಿಜ್ಜಾನ ಬುಕ್ ಮಾಡಿ ಕಳ್ಸಿ, ಎಲ್ಲ ತಿನ್ಕೊಂತೀನಿ ಮಮ್ಮಿ. ಓಕೆ ಮೈಸನ್. ಥ್ಯಾಂಕ್ ಯು ಮಮ್ಮಿ. ಪಪ್ಪ ಪಪ್ಪ ಪಪ್ಪ. ಏನಪ್ಪ ಸಂಜು? ಪಪ್ಪ ಈ ಸತಿ ನನ್ನ ಬರ್ತಡೆಗೆ ನೀವು ನನಗೆ ಹೊಸ ಬೈಕ್ ಕೊಡಿಸ್ಬೇಕು. ಯಾಕಂದ್ರೆ ಎಲ್ಲ ನನ್ನ ಫ್ರೆಂಡ್ಸ್ಗಳು ಹೊಸ ಬೈಕ್ ತರ್ತಿದ್ದಾರೆ. ನೀವು ನನ್ನ ಬರ್ತಡೆ ಹೊಸ ಬೈಕ್ ಕೊಡಿಸ್ಬೇಕು ಪಪ್ಪ. ಅದು ರಾಯಲ್ ಎನ್ಫೀಲ್ಡ್ ಬೇಕು ನನಗೆ. ರಾಯಲ್ ಎನ್ಫೀಲ್ಡ್? ಹೌದು ಪಾಪ. ನಿಮ್ದೆಲ್ಲ ಫ್ರೆಂಡ್ ಎಲ್ಲ ಬೈಕ್ ತಗೊಂಡು ಬೇಕು ಪಾಪ ನನಗೆ. ಓಕೆ ಮೈ ಡಿಯರ್ ಸನ್. ಥ್ಯಾಂಕ್ ಯು ಪಾಪ. ಬನ್ನಿ ಮಾಮ್ ಬೇಗ. ಏನ್ ಚಿನ್ನು? ನನಗೆ ಬರ್ಗರ್ ಬೇಕು ಮಾಮ್. ನಾನು ಕಾಲೇಜ್ ಅಡ್ರೆಸ್ಗೆ ಬುಕ್ ಮಾಡಿ ನಾನು ಅಲ್ಲೇ ತಿನ್ಕೋತೀನಿ. ಆಯ್ತು ಮಾಮ್, ಇವತ್ತು ನನ್ನ ಫ್ರೆಂಡಿಂದು ಪಾರ್ಟಿ ಇದೆ ಮಾಮ್, ನಾನು ಹೋಗಿ ಬರ್ತೀನಿ ಮಾಮ್. ಆಯ್ತು ಥ್ಯಾಂಕ್ ಯು ಮಾಮ್, ಲವ್ ಯು ಮಾಮ್. ಡ್ಯಾಡ್ ಡ್ಯಾಡ್ ಡ್ಯಾಡ್, ಈ ಸಲ ನನ್ನ ಬರ್ಡೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಡ್ಯಾಡ್. ನನ್ನ ಫ್ರೆಂಡ್ಸಿಗೆಲ್ಲ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಡ್ಯಾಡ್. ನಿಮಗೆಲ್ಲ ಹೇಳ್ಬಿಟ್ಟಿದ್ಯಾ? ಹಾ ಡ್ಯಾಡ್. ಓಕೆ ಮೈ ಡಿಯರ್ ಡಾಟರ್. ಥ್ಯಾಂಕ್ ಯು. ಆಯ್ತು ಆಯ್ತು. ಓಕೆ. ಇದೇ ನಿಂದೇನೆ ಮತ್ತೆ? ನಮ್ದು ಹೊಸ ಹಳೆ ಬಳೆ ಎಲ್ಲ ಇಟ್ಟಿದ್ದೆ. ಹೊಸ ನ್ಯೂ ಇಯರ್ ಬೇರೆ ಇದೆ, ಹೊಸ ಬಳೆ ಮಾಡ್ಕೊಡ್ರಿ ಒಂದ್ 4 ಜೊತೆ. ಈ ವರ್ಷ ಬೋನಸ್ ಬಂದಿರೋದು ಒಟ್ಟಿಗೆ ಮಾತಾಡ್ಕೊಂಡ್ಬಿಟ್ಟಿ ನೀವೆಲ್ಲ. ಹೌದ್ರಿ, ನ್ಯೂ ಇಯರಿಗೆಲ್ಲ ಫ್ರೆಂಡ್ಸಿಗೆ ಪಾರ್ಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಬೇರೆ. ಓಕೆ ಓಕೆ, ಎಲ್ಲ
ಮಾತಾಡ್ಕೊಂಡಿದ್ಮೇಲೆ ಅದು ಬೋನಸ್ ಬಂದಿದ್ದೆಲ್ಲ ಖಾಲಿ ಮಾಡ್ಬೇಕಲ್ಲ. ಡ್ಯಾಡ್ ಓಕೆ ಮೈ ಡಿಯರ್ ಡಾರ್ಲಿಂಗ್. ಡ್ಯಾಡ್ ಮಾಮ್ ಒಂದೇನಾ ಡೈಮಂಡ್ ಬಳೆ, ನನಗೂ ಡೈಮಂಡ್ ನೆಕ್ಲೆಸ್ ಬೇಕು ಡ್ಯಾಡ್. ಡ್ರೆಸ್ ಬೇರೆ ಕೊಡಿಸ್ತಾ ಇದ್ದೀನಿ. ಇಲ್ಲ ಡ್ಯಾಡ್, ಅದು ಬೇಕು ನನಗೆ, ನೆಕ್ಲೆಸ್ ಬೇಕು. ಓಕೆ ಓಕೆ. ಮತ್ತೆ ಅದರಲ್ಲೂ ಮತ್ತೆ ನೀನ್ ಪಕ್ಕದ ಮನೆಗೆ ಹೋದವರು ಏನ್ ಅಲ್ಲೂ ಧಾರವಾಹಿ ಬಂದ್ ಮಾಡಿದ್ರ? ಕರೆಂಟ್ ಹೋಯ್ತಾ? ಒಂದ್ ಹಿಂದೆ ಏನಾದಿದ್ರೆ ಹೇಳ ಬಾ ಅಮ್ಮ. ಮತ್ತೆ ಯಾರು ಎಲ್ಲರದಾಯ್ತು, ನಿಂದೇನಂತ ಹೇಳಪ್ಪ. ಮತ್ತೆ ನಿಮ್ಗೆ ಹೋಗ್ತೀಯ ಮಗ ಸಂತಸ ಮಗ, ಓ ನನಗೆ ಬಹಳ ದಿನದಿಂದ ಒಂದು ಕಾಸಿನ ಸರ ಹಾಕ್ಬೇಕಂತ ಆಸೆ ಇತ್ತಲ್ಲ. ಕಾಸು ಬಂದ್ಬಿಟ್ಟಿದ್ದಲ್ಲ, ಎಲ್ಲರೂ ಗೊತ್ತಾಗ್ಬಿಟ್ಟಿದ್ದಲ್ಲ. ಕಾಸಿನ ಸಲ ಕೊಡ್ಸೋದೆ. ಆಯ್ಸ್ಕೊಡ ಮಗ. ಖುಷಿಯಾಗಿರಿ. ಕೊಡ್ಸೆ. ನಾನು ಆಫೀಸಿಗೆ ಹೋಗಿ ಆಫೀಸ್ ಕ್ಯಾಂಟೀನಲ್ಲಿ ನಾನು ಟಿಫನ್ ಮಾಡ್ತೀನಿ. ನನಗೆ ಟೈಮ್ ಬೇರೆ ಆಯ್ತು. ಬಾಯ್. ಬಹಳ ಒಳ್ಳೇದಾಯ್ತ್ರಿ. ನನಗೂ ಟೈಮ್ ಇಲ್ಲ, ನಾನು ಫ್ರೆಂಡ್ಸ್ ಜೊತೆ ಪಾರ್ಟಿ ಬೇರೆ ಹೋಗ್ಬೇಕು. ಮಕ್ಕಳೇ, ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ಟಿಫಿನ್ ಮಾಡ್ರಿ. ನಾನು ಪಾರ್ಟಿ ಗ್ರ್ಯಾಂಡ್ ರೆಡಿ ಹಾಕೊಂಡು ಬರ್ಬೇಕು. ಹಾಯ್ ಮಚ್ಚ. ಹಾಯ್ ಮಗ. ಹಾಯ್ ಗುರು. ಏನ್ ಮಚ್ಚ ಸಮಾಚಾರ? ಏನಿಲ್ಲ ಮಚ್ಚ, ಡೈಲಿ ಕಾಲೇಜಿಗೆ ಬಂದು ಬಂದು ಒಂಥರ ಬೋರ್ ಆಗ್ತಾ ಇದೆ. ನಮ್ ಗುರುದ್ ಎಷ್ಟೊಂದು KGF ಮೂವಿ ರಿಲೀಸ್ ಆಗಿದೆ. ಇವೆಲ್ಲ ಬರ್ತೀನಿ ಅಂದ್ರೆ ಹೋಗ್ಬೋದಲ್ಲ? ಹಂಗಂತೀವಿ ಮಚ್ಚ, ಹೋಗೋದು ಹೋಯ್ತಿದ್ದೀವಿ. ಒಂದು ಸಿಗರೇಟ್ ಹಾಕೊಂಡು ಹೋಗೋಣ. ಶೋರ್ ಮಚ್ಚ, ಓಕೆ ಆಗ್ಲಿ. ಮಚ್ಚ ಕಡ್ಡಿ ಕೊಡು. ತಗೊಳ್ಳೋ. ಏನೋ ಮಚ್ಚ ಒಳಗೇನೆ ಬರಲಿಲ್ಲ. ಕಾಮಿಡಿ ಮಾಡ್ಬೇಕ, ನಿಜ ಹೇಳೋ. ನಿಜ ಮಚ್ಚ. ಏನೋ ಮಚ್ಚ, ಅವನು ಉದಯ ಕಡೆ ಬಿಟ್ಟಾಗ್ಬಿಟ್ಟವನೆ. ಹೇಳ್ಕೊತಿದ್ದಾರೆ ಏನಂತ? ಏನಿಲ್ಲ ಮ್ಯಾಮ್, ತಿಂಡಿ ಅಂತ ಮಾತಾಡ್ತಾರೆ. ಹೌದಾ? ಬೆಳಗ್ಗೆ ನಮ್ಮ ಅಪ್ಪ ಪಿಜ್ಜಾ ಕೊಡ್ಸಿದ್ರು, ನನಗೆ ಆನ್ಲೈನ್ ಅಲ್ಲಿ ತಿನ್ಕೊಂಡ್ಬಂತೀನಿ. ನಿಮ್ಮ ಮನೆ ಬೇಡಪ್ಪ, ಆರ್ಡರ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ. ನಮ್ಮ ಅಪ್ಪ ಬೇಜಾರ ದುಡ್ಡಿಟ್ಟ ಮಚ್ಚ. ಸರಿ ಮ್ಯಾಮ್, ಮತ್ತೆ ಸಿಗರೇಟ್ ಕೊಡ ಮಚ್ಚ ಅವನಿಗೆ. ಸೇರ್ಕೊಳ್ಳು. ಏನೋ ಮಚ್ಚ ಉಲ್ಟಾ ಹಿಡ್ಕೊಂಡಿಲ್ಲ ಸಿಗರೇಟ್. ಸಿಗರೇಟ್ ಹಿಡ್ಕೊಂಡ ಹೆಂಗ ಮಚ್ಚ ಒಂದು ಸೇದು ತಮ್ಮ ತೋರಿಸ್ತೀನಿ. ಸಿಗರೇಟ್ ಸೇದು ಒಂದು ಕಲೆ ತೋರಿಸ್ತೀನಿ ನೋಡಿ. ಸುದೀಪ್ ದಾಸ್ ಐತೀನಿ. ಯಾರು ಸರ್ ಮಚ್ಚ ಇದು? ಸುದೀಪ್ ಮಚ್ಚ. ಓ ಪ್ರೇಮೆ ಬಿಟ್ಬಿಡ್ತೀವ? ಮತ್ತೇನು ಸರ್ ಸಮಾಚಾರ? ಹೇಳ್ಬೇಕು ಮಚ್ಚ. ನನಗೆ ಸಿಗರೇಟ್ ಅಷ್ಟು ಮಜಾ ಬರಲ್ಲ ಕಣ. ಏನಾರ ಸ್ವಲ್ಪ ಟಾನಿಕ್ ಗಿಣಿಕ್ ಇದ್ರೆ ಚೆನ್ನಾಗಿರುತ್ತೆ ಅನ್ಸ್ಬೇಕು ನನಗೆ. ಏನ್ ಮಚ್ಚ ಸಡನ್ ಆಗಿ ಟಾನಿಕ್ ಅಂದ್ರೆ ಇವತ್ತು ಕಾಲೇಜ್ಗೆ ಹೋಗಿ ಮುಂಚಿತವಾಗಿ ಮತ್ತೆ ಅಪ್ಲೈನ್ ಹೋಗ್ತದೆ ಗೊತ್ತಿತ್ತಲ್ಲ. ಕಾಲೇಜ್ದಾಗ ಬುಕ್ ತಂದಿಲ್ಲ ಇವತ್ತು, ಹೊಟ್ಟೆ ತಂದಿ. ಹೌದಾ ಮಚ್ಚ, ತೆಗಿಯೋ ಮತ್ತೆ. ಇದೇನೋ ಟಾನಿಕ್ ಅಂತ ಹೇಳ್ಬಿಟ್ಟು ಬಾಟಲ್ ಕೊಡ್ತಾ ಇದೆಯಾ? ನೋಡಕ್ ಹತ್ರ ವಾಟರ್ ಬಾಟ್ಲ್ ಒಳಗ್ ಮ್ಯಾಟ್ರ್ ಬೇರೆನೇ ಇದೆ ಮಚ್ಚ. ಹೌದಾ ಮಚ್ಚ, ಫ್ರೆಂಡ್ ಅಂದ್ರೆ ನೀನ್ ಕಣೆ. ಮತ್ತೆ ಏನ್ ಮಚ್ಚ, ಎಣ್ಣೆ ಕುಡಿಯೋದ್ರೆ ಎಂತ ಸುಖ ಐತಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಲಿಯೋದು ಅಮೃತ ಕಣ. ಆದ್ರೂ ಮಚ್ಚ ಇದ್ರ ಜೊತೆ ಗುಡ್ಗ ಇನ್ನೂ ಬೆಸ್ಟ್ ಆಗೋದು ಅನ್ಸುತ್ತೆ. ಹೌದಲ್ಲ? ಅದು ಮಾಡೋಣ ಮಚ್ಚ. ಈ ಕಾಲೇಜ್ ನಡೀತದೆ, ಎಂಜಾಯ್ ಮಾಡೋಕ್ಕೋಸ್ಕರ ಮಾಡ್ರು ಅಂತ ಮುಂಚೆ ಕೊಡ. ಮತ್ತೆ ಮತ್ತೆ ಏನ್ ಸಮಾಚಾರ? ಮತ್ತೆ ಏನಂದ್ರೆ ಬಂದ ನೀವು ಮತ್ತೆ ಏನ್ ಸಮಾಚಾರಪ್ಪ? ಯಾರ ಇವನು ಕಂದಮ್ಮ? ನೀವು
ಏನ್ ಮಮ್ಮಿ 3 ತಗೊಂಬಂದ್ 2 ತಗೊಂಬಂದ್ ಏ ಯಾವನ ಮಾಡ 3 ವರ್ಷ ಕಾಲೇಜ್ ಹೋಗ್ಬೇಕಂತ ಇಲ್ಲ ನಿನ್ನಲ್ಲಿ ದುಡ್ಡು ಅಷ್ಟೇ ಇರೋದಣ್ಣ ಇನ್ನಷ್ಟೇ ಅವೆಲ್ಲ ಯಾರಾಗಿಲ್ಲ ಸೀನಿಯರ್ಸ್ ಇದ್ರೆ ತಂದ್ಕೊಡ್ಬೇಕಷ್ಟೇ ದುಡ್ಡಿರೋದು ಅಷ್ಟೇ ಅಷ್ಟಕ್ಕೆ ಏನ್ ಬಂದ್ರೆ ಕೈ ಕೊಡ ಮತ್ತೆ ಹಲೋ ಏ ಬಾರನ್ ಮಸ್ಕೋಳಿ ಮತ್ತೆ ಸರಿ ಕುಂತಿದ್ದಾಳು ಗೊತ್ತಲ್ಲ ಡೈಲಿ ಬಂದ ತಕ್ಷಣ ನಮಗೆ ಐತಾನೆ ಕೂಡ ನಮಸ್ಕಾರ ಸಿಗರೇಟ್ 2 ತಂದಿರೋದಕ್ಕೋಸ್ಕರ ಈಗ ನೀನ್ ಏನ್ ಮಾಡ್ತೀಯ ಅಂದ್ರೆ ಡೈರೆಕ್ಟ್ ಹೋಗಿ KGF ಫಿಲ್ಮ್ ಹತ್ರಕ್ಕೆ ಹೋಗಿ 3 ಟಿಕೆಟ್ ತೆಗಿಸ್ತೀಯ ಆಯ್ತಾ ಹೋಗು ಈ ಕಡೆ ಚುಡು ಈ ಕಡೆ ಎಕ್ಸಿಟ್ ಮಾಡಿ ಏನ ಬರ್ಲಿಲ್ಲ ಹೋಗೋದು ಬರ್ರಿ ಮಚ್ಚ ನಾವೇ ಹೋಗೋಣ ಹಾಯ್ ಯಾಕೆ ಲೇಟು ತುಂಬಾ ಟ್ರಾಫಿಕ್ ಜಾಮ್ ಕಂಡ್ರೆ ಅದಕ್ಕೆ ಲೇಟ್ ಆಯ್ತು ಸಾರಿ ಇಟ್ಸ್ ಓಕೆ ಮತ್ತೆ ಏನ್ರಿ ಸಮಾಚಾರ ಹೇ ರಾಜು ಸರ್ ಕೊಟ್ಟ ಅಸೈನ್ಮೆಂಟ್ ಮರ್ತ್ಬಿಟ್ಯಾ ಓ ರಾಜು ಸರ ಅಸೈನ್ಮೆಂಟ್ ಸರ್ ಏನ್ರಿ ಕ್ಲಾಸಲ್ಲಿ ನೋಡ್ತಾರೇನ್ರಿ ಅಷ್ಟಕ್ಕೂ ಸರ್ ಎಂತ ಅಸೈನ್ಮೆಂಟ್ ಚೆಕ್ ಮಾಡಿದಾರೇನ್ರಿ ಹೌದು ಹೌದು ಇಲ್ಲ ಏನೇ ಏನ್ ಝೂಮ್ ಆಗಿದ್ಯಾ ಏನ್ ಸಮಾಚಾರ ಏನಿಲ್ಲ ಕಣೆ ಈ ಸಲ ನಮ್ ಡ್ಯಾಡ್ ನನ್ನ ಬರ್ತಡೆಗೆ ಡೈಮಂಡ್ ನೆಕ್ಲೆಸ್ ಕೊಡಿಸ್ತೀನಿ ಅಂತ ಹೇಳಿದಾರೆ ಕಣೆ ಅದಕ್ಕೆ ಫುಲ್ ಖುಷಿ ಆಗಿದ್ದೇನೆ ಡೈಮಂಡ್ ನೆಕ್ಲೆಸ್ ಹಾ ಕಣ್ರೆ ಡೈಮಂಡ್ ನೆಕ್ಲೆಸ್ ಹೇನೇ ಹೈಬ್ರಿಡ್ ಮಾಡಿಸ್ಕೊಂಡೆ ನಿನಗೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಓ ವಾವ್ ಏನೇ ಹೇರ್ ಸ್ಟೈಲ್ ಅಲ್ಲಿ ಮಾಡಿಸ್ಕೊಂಡೆ ಕರ್ಲಿ ಹೇರ್ಸ್ ಇದ್ವಲ್ಲ ಸ್ಮೂತ್ ಹೇರ್ಸ್ ಆಗಿದ್ದಾವೆ ಏನ್ ಸಮಾಚಾರ ಬ್ಲೀಚಿಂಗ್ ಅಂತೂ ಸೂಪರ್ ಕಣೆ ಓ ವಾವ್ ಅಷ್ಟೊಂದು ಚೆನ್ನಾಗಿ ಕಾಣ್ತಿದ್ದೀನ ಓ ಮೇಲೆ ಕಡೆ ನಮ್ಮ ಮನೆ ಹತ್ರ ಒಬ್ರು ಫಾರಿನ್ ಆಂಟಿ ಬಂದಿದ್ದಾರೆ ಸಖತ್ತಾಗಿ ಮೇಕಪ್ ಮಾಡ್ತಾರೆ ಕಣೆ ಜಸ್ಟ್ 50,000 ಕೊಟ್ರೆ ಸಾಕು ಕಣೆ 50,000 ಹಾ ಜಸ್ಟ್ 50,000 ಹೋಲ್ ಬಾಡಿನೇ ಫಡ ಫಡ ಹೊಳೆಯಂಗ್ ಮಾಡ್ತಾರೆ ಕಣ್ರೆ ನಿನ್ ಡ್ರೆಸ್ ಏನಮ್ಮ ಎಷ್ಟು ಚೆನ್ನಾಗಿ ಕಾಣ್ತಿದೆ ಎಲ್ಲಿ ತಗೊಂಡೆ ಡ್ರೆಸ್ ಅಷ್ಟು ಸಕ್ಕತ್ತಾಗಿದೆ ನಾವು ಹೋಗಂಗ್ ಥ್ಯಾಂಕ್ ಯು ಕಣ್ರೆ ನಮ್ ಡ್ಯಾಡ್ ಅಮೇರಿಕಕ್ಕೆ ಹೋಗಿದ್ರು ಕಣೆ ಅಲ್ಲಿಂದ ತರಿಸ್ಕೊಂಡೆ ಈ ಸಲ ನಮಗೂ ಈ ತರ ಡ್ರೆಸ್ ತರಿಸ್ಕೊಡ್ತೀಯಾ ಓ ಶೋರ್ ಈ ಸಲ ನನ್ನ ಬರ್ತಡೆಗೆ ನಿಮ್ಗೆ ಎಲ್ರಿಗೂ ಡ್ರೆಸ್ಸೇ ಗಿಫ್ಟ್ ಆಗಿ ಕೊಡ್ತೀನಿ ಕಣ್ರೆ ಓ ಥ್ಯಾಂಕ್ ಯು ಈ ಸಲ ನಿನ್ ಬರ್ತ್ಡೇ ಪಾರ್ಟಿ ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ ಕಣೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಂಗಿಲ್ಲ ನಿಮಗೆ ಹೇಳಿದ್ನಲ್ಲ ನಾನು ಪಾರ್ಲರ್ ಆಂಟಿ ಆ ಆಂಟಿ ಫಾರಿನ್ ಇಂದ ಬಂದಿದ್ದಾರೆ ಆ ಆಂಟಿ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಬಂದ್ರೆ ಹೋಗೋಣ ಬಾ ಹೋಗೋಣ ಮನೆಯರಿಗೆ ಯಾರ್ಯಾರು ಇಲ್ಲಪ್ಪ ಮಗ ಆಫೀಸ ಅಂತ ಹೋಗ್ತಾನೆ ಸರ್ವಜ್ಞ ಬರ್ತಾನೆ ಸೊಸಿ ಕಬಲು ಅಂತ ಹಾಕಿ ಬೆಳಗಿಂದ ಹೋಗ್ತಾನೆ ಇವು ಮಕ್ಕಳು ಹೇಳೋದಪ್ಪ ಕಾಜಲ್ಲ ಅಂತ ಅವು ಎಲ್ಲಿ ಹೋಗವ ಎಲ್ಲಿ ಬರ್ತವ ಏನೂ ಗೊತ್ತಾಗಂಗಿಲ್ಲಪ್ಪ ಕಲಿಯುಗ ಮಗ ಕಲಿಯುಗ ಆದ್ರೆ ಇನ್ನೊಂದು ಖುಷಿ ಏನ್ ಗೊತ್ತಕ್ಕ ಸತ್ಯ ನನ್ನ ಮಗ ಸೊಸೆ ನನ್ನ ಮನೆಯಾಗ ಇಟ್ಕೊಂತಾನೆ ನನ್ನ ಫ್ರೆಂಡಿಗೆ ಓಡಾಡೋದವೆ ಎಂತದ ಅಯ್ಯೋ ಧಾರವಾಹಿ ಬರ್ತದೆ ಈಗ ಧಾರವಾಹಿ sound.
ಆರ್ಯರ ಒಂದು ದೃಶ್ಯವನ್ನ ನೋಡೋಣ. ಏನೇ ಮಂಗಳ, ಎಷ್ಟು ಚೆನ್ನಾಗಿದೆಯಲ್ಲ ನಿನ್ ಸೀರೆ. ಎಲ್ಲಿ ತಗೊಂಡಿದ್ದೆ ಈ ಸೀರೆನ? ನಮ್ಮ ಮನೆ ಬಾಂಬೆಗೆ ಹೋಗಿದ್ರಲ್ಲ, ಅಲ್ಲಿಂದ ತಂದ್ರು ಮಂಜುಳ ಅವರೇ. ಹೌದಾ? ತುಂಬಾ ಚೆನ್ನಾಗಿದೆ ಕಣೆಯಮ್ಮ. ವೆಲ್ಕಮ್. ಮಂಗಳ, ಎಲ್ಲಿ ತಗೊಂಡೆಪ್ಪ ನೆಕ್ಲೆಸ್? ಸೂಪರ್ ಆಗಿದೆ. ಓ ನೈಸ್ ನಾ. ರೇಣುಕ ಅವರೇ, ನಮ್ಮ ಮನೆಯವರು ಬರ್ತಡೇ ಗಿಫ್ಟ್ ಕೊಟ್ರು ರೀ. ಚೆನ್ನಾಗಿದ್ಯಾ? ಸೂಪರ್ ಆಗಿದೆ, ಸೂಪರ್ ಆಗಿದೆ. ಎಲ್ಲಿಂದ ತರಿಸಿದ್ದು? ಇದು ಅಮೆರಿಕದಿಂದ ತಂದ್ಕೊಟ್ರು ರೀ. ತುಂಬಾ ಚೆನ್ನಾಗಿದೆ ಅಲ್ವಾ? ಅಪ್ಪಾ ಅಪ್ಪಾ, ಎಷ್ಟೊಂದು ಬಂಗಾರದ ಕೊಳೆನ. ಮಂಗ, ಎಲ್ಲಿ ಮಾಡಿಸ್ಕೊಂಡೆ ಇವನ್ನೆಲ್ಲ? ಯಾವಾಗ ಮಾಡಿಸ್ಕೊಂಡೆ ಇವನ್ನೆಲ್ಲ? ಇದು ನ್ಯೂ ಇಯರ್ ಅಲ್ವಾ? ನ್ಯೂ ಆಗಿರ್ಲಿ ಓ, ನಾವು ಮಂಗಳನ್ನೇ ಫಾಲೋ ಮಾಡ್ಯಾರ ಕಣ್ರಿ. ಎಲ್ಲ ಹಳೆಯದೆಲ್ಲ ಬಿಟ್ಬಿಟ್ಟು ಹೊಸ ಹೊಸದು ಹೊಸ ವರ್ಷಕ್ಕೆ ಮಾಡ್ಕೊಂಡಿದ್ದಾರೆ. ನಾವು ಅವ್ರ ಟ್ರಿಕ್ ಅನ್ನು ಕೇಳ್ಕೊಳ್ಳೋಣ ಕಣ್ರಿ. ಮಂಗಳ, ನಾನು ನಿನ್ನಾಗೇನೆ ನಮ್ಮ ಯಜಮಾನ್ರಿಗೆ ಡಿಮ್ಯಾಂಡ್ ಇಡ್ತೀನಪ್ಪ. ಡಿಮ್ಯಾಂಡ್ ಇರ್ಬೇಕು. ಹೌದು, ಇಲ್ಲ ಅಂದ್ರೆ ಅಲ್ವಾ ಬರೀ ಮನೇಲಿ ಅಡ್ಗೆನೇ ಮಾಡ್ತಾ ಇರ್ಬೇಕು ಕಣೆ ಮಂಗಳ. ಈಗ ಡಿಮ್ಯಾಂಡ್ ಇಡ್ಬೇಕು ಮಂಜುಳ ಅವ್ರೆ. ಅಡಿಗೆನೆ ಮಾಡಲ್ಲ ಅಂದ್ಬಿಟ್ರಿ, ಕೊಡ್ಸ್ತಾರೆ. ಆ ಟ್ರಿಕ್ಸ್ ಎಲ್ಲ ಹೇಳ್ಕೊಟ್ಬಿಡಮ್ಮ. ಒಂದ್ ವೇಳೆ ನಾವು ಮರೆತ್ರು ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸ್ಬಿಡಮ್ಮ, ಅದಕ್ಕೆ ಫಾಲೋ ಮಾಡಿಬಿಡ್ತೀವಿ. ನೀನ್ ಏನೇನೆಲ್ಲ ಮನೆಯಲ್ಲಿ ಅನುಕರಣೆ ಮಾಡ್ತೀಯಲ್ಲ ಅದನ್ನೆಲ್ಲ ನಮಗೆ ಹೇಳ್ಕೊಡು, ನಾವು ಅದನ್ನೇ ಫಾಲೋ ಮಾಡ್ತೀವಿ. ಆಯ್ತು, ನೀವು ಕೊಡ್ಸಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ರಿ. ಬ್ಯಾಗ್ ಎಷ್ಟು ಚೆನ್ನಾಗಿದೆ ಅಲ್ಲ ಮಂಗಳ? 10,000 ಎಲ್ಲಿಂದ ತಂದಿದ್ದಪ್ಪ? ಹೌದಾ? ಅವೆಲ್ಲ ಗೋಲ್ಡ್ ಹೌದು ಅಲ್ಲ ಗೊತ್ತಿಲ್ಲ, ಹಾಗೆ ವಯ್ಯಾರ ಮಾಡ್ತಾಳೆ, ವಯ್ಯಾರ. ಫ್ರೆಂಡ್ಸು ತಿನ್ನ ಮಠ ಅಷ್ಟೇ, ಆಮೇಲೆ ಹಿಂದ್ಗಡೆ ಮಾತಾಡೋದೇ ಫ್ರೆಂಡ್ಸು. ಎಲ್ಲ ಕಡೆ ಸುಮ್ಮನೆ ಅಲ್ಲಿ ಪಕ್ಕದಲ್ಲಿ ಯಾರೋ ಹೋಗ್ತಾ ಇದ್ರು ಅವರಿಗೆ ನೋಡ್ಬೇಕಾ? ಇಲ್ಲ ಮಂಗಳ, ಸೂಪರ್ ಆಗಿದೆ. ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಅಮ್ಮ, ಸೂಪರ್. ಬನ್ರಿ, ನಾವು 5 ಸ್ಟಾರ್ ಹೋಟ್ಲಿಗೆ ಹೋಗಿ ವೆರೈಟಿ ಡಿನ್ನರ್ ಮಾಡೋಣ. ಬರ್ರಿ ಬರ್ರಿ. ಓ, ಫ್ರೆಂಡ್ ಅಂದ್ರೆ ಹೀಗಿರ್ಬೇಕಲ್ವಾ? ಸೂಪರ್, ಒಳ್ಳೆ ಫ್ರೆಂಡ್ ಮಾತ್ರ. ನಾವೆಲ್ಲರೂ ಪಾರ್ಟಿಗೆ ಹೋಗ್ತೀವಿ. ಬಾಯ್.
ಸಂತೋಷ್ ಸರ್. ಸರ್ ಒಂದು ಮಾತು ಕೇಳಬೇಕಂತ ಇದ್ದೇನೆ ಸರ್ ನಿಮಗೆ. ನಾನು ನೋಡ್ತಾ ಇದ್ದೀನಿ ಪೆಗ್ಗಿನ ಮೇಲೆ ಪೆಗ್ಗು ಸುಮ್ಮನೆ ಹಾಕೊಂಡು ಹಾಕ್ತಾನೆ ಇದ್ದೀನಿ. ಏನ್ ಸರ್ ಮನೆಗೆ ಜಗಳನ ಸಮಸ್ಯೆನ? ಕರೆಕ್ಟ್ ಕಂಡು ಹಿಡಿದು ಬಿಟ್ರಿ. ವಾ ಹೌದು, ಒಳಗಡೆ ಟೆನ್ಷನ್ ಇರೋದು ಹೌದು. ಕಾರಣ ನಮ್ಮ ಮಗನಿಗೆ ಬೈಕ್ ಬೇಕಾಗಿತ್ತು, ಬೈಕ್ ಕೊಡಿಸಿದೆ. ಮಗಳಿಗೆ ವಿತ್ ಫ್ರೆಂಡ್ ಡ್ರೆಸ್, ಅದ್ರ ಜೊತೆಗೆ ನಮ್ಮ ಮಿಸೆಸ್ ಅದೇ ಟೈಮ್ನಲ್ಲಿ ವೆಡ್ಡಿಂಗ್ ವೆನರ್. ಅವ್ರಿಗೆ ಡೈಮಂಡ್ ನೆಕ್ಲೆಸ್, ಡೈಮಂಡ್ ಬಳೆ. ಓ ಬಹಳ ನಮ್ಮಮ್ಮ ಕಾಸು ಮತ್ತೆ ನಮ್ಗೆ ಗೊತ್ತಾಯ್ತಲ್ಲ ನಮ್ದಿದೆ ಶಾರ್ಟೇಜ್, ಫುಲ್ ಶಾರ್ಟೇಜ್, ಮನಿ ಶಾರ್ಟೇಜ್. ಬ್ಯಾಂಕ್ ಬ್ಯಾಲೆನ್ಸ್ ಫುಲ್ ಖಾಲಿ. ಮುಂದೆ ಎಜುಕೇಶನ್ ಆಗಿ ಹೆಂಗ್ ನಡೆಸ್ಬೇಕು ಹಂಗೆ ಗೊತ್ತಾಗ್ತಾ ಇಲ್ಲ. ಏನಾರ ಐಡಿಯಾ? ಸರ್ ನಾನು ಒಂದು ವಿಚಾರ ಹೇಳ್ತೇನೆ ಸರ್. ನೀವು ಇಷ್ಟು ಪ್ರಾಂಪ್ಟಾಗಿ ನಡೀತಾ ಹೋದ್ರೆ ಈ ಒಂದು ವಾತಾವರಣ ಬದುಕಲು ಬಹಳ ಕಷ್ಟ ಸರ್. ಸರ್ ಎಷ್ಟೋ ಜನ ಇವತ್ತು ಸಂಬಳ ತಗೊಂಡೇ ಜೀವನ ಮಾಡ್ತಾರೆ ಸರ್. ನೀವು ಸಂಬಳ ತಗೊಂಡು ಇವತ್ತಿನ ಗಾಡಿ ಪೆಟ್ರೋಲ್ ಹಾಕಕ್ಕಾಗಲ್ಲ ಸರ್. ಅಂತಂದ್ರೆ ಸ್ವಲ್ಪ ನೀವು ಬಟ್ ಕೆಟ್ಟದ್ದಲ್ವಾ? ಅದು ನಮಗೆ ಮೋಸ ಅಲ್ವಾ? ಏನು ಸರ್? ಸರ್ ದೀಪಕ್ ಸರ್ ಸರ್ ಹೇಳಿ ಸರ್. ಸಂತೋಷ್ ಬಾಯ್, ಇವತ್ತಿನ ದಿನ ನಮ್ ಕಡೆ ವರ್ಕ್ ಮಾಡೋ ಕ್ಲರ್ಕ್ 2 ಬಂಗ್ಲೋ ಇದೆ ರಿಂಗ್ ರೋಡ್ ಅಲ್ಲಿ, ಗೊತ್ತಾ? ನಾನು ನೋಡಿದ್ದೀನಿ. ಎಲ್ಲಾ ಕಡೆ ಕರಪ್ಷನ್, ತಗೊಳ್ದೆ ಇದ್ರೆ ನಡೆಯಲ್ಲ. ಮನೆ ದೊಡ್ಡದು ಮಾಡ್ಬೇಕು, ಮಕ್ಳಿಗೆಲ್ಲ ನೋಡ್ಕೋಬೇಕಂದ್ರೆ ದುಡ್ಡು ಬೇಕೇ ಬೇಕು, ತಗೊಳ್ಳೇಬೇಕು. ಸಂತೋಷ್ ಸರ್, ಒಂದು ವಿಷಯ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ ಇದುವರೆಗೂ. ನೀವು ಮಾತ್ರ ಹೇಳ್ತೀನಿ. ತಗೊಂಡಿದೀವಲ್ಲ, ಎಲ್ಲ ಸತ್ಯ ಹೊರ ಬರ್ತಾ ಇತ್ತು ನೋಡ್ರಿ. ಹೌದು ಹೌದು ಹೌದು, ಕರೆಕ್ಟ್ ಕರೆಕ್ಟ್. ಶಂಕರ್ ನೀವು ಭಾರಿ ಚಾಣಕ್ಯ ಕಣ, ಭಾರಿ ಹುಷಾರು. ಎಲ್ಲರಿಗೂ ನೋಡ್ತಿರ್ತೀವಿ ಯಾರು ಯಾರು ಏನಿಂಗ್ ಅಂತ ಹೇಳಿ. ನೋಡಿ ಸಂತೋಷ್ ಸರ್, ತಿಂಗಳ ಸಂಬಳ ಅಲ್ಲದೆ ದಿನ ಒಂದಕ್ಕೂ 8 ರಿಂದ 10 ಸಾವಿರ ಅಲ್ಲದೆ ನಮ್ಮ ಮನೆ ಹೋಗೋದೇ ಇಲ್ರಿ. ಆಗೋದಿಲ್ಲ, ತಗೋಬೇಕ್ರಿ. ಮನೆಗೆ ಯಾರಿಗೂ ಗೊತ್ತಿಲ್ಲ. ಮಾಡಿ ಸ್ವಲ್ಪ. ಹೌದು ಹೌದು, ಯಾಕಂದ್ರೆ ನಾವು ಮೇಲಧಿಕಾರಿ ಕೊಡ್ತೀವಿ. ಹೌದು, ಆ ಮಿನಿಸ್ಟ್ರಿಗಳು ನಮ್ಮ ಕಡೆಯಿಂದ ಕೆಲಸ ಮಾಡ್ಕೊಳ್ತಾರೆ. ಪ್ರಪಂಚ ಯಾರು ಹರಿಶ್ಚಂದ್ರ ಇಲ್ಲ. ಕರೆಕ್ಟ್. ರಿಪೀಟ್ ಥೋಡಾ ಚಲ್ತಾ. ಮಾಸ್ ಕಾರ್ಡ್ ಬಂದಿದೆ ಕರೆಕ್ಟ್. ಹೌದಾ? ಏನೇ ಇದು ಟೆಲಿಫೋನ್ ನಂಬರ್ ಇದಂಗಿದೆ. ನನಗೊಂದು ಟೆನ್ಷನ್ ಅದ, ನಿಮ್ಮದೊಂದು ಟೆನ್ಷನ್ ಅದ. ನಿಮ್ಗೆ ಹೇಳ್ದಂಗೆಲ್ಲ ಕೊಡಿಸಿದ್ದೀನಂತೆ. ಏನಿದು? ಬಾರಿಲಿ ನಿಂದಪ್ಪ, ನೀನು ನಿಂತ್ಕೊಂಡಿರೋದು ನೋಡಿದ್ರೆ ಗೊತ್ತಾಗತ್ತೆ ನನಗೆ ನಿಂದು ಏನಾಯ್ತು ಅಂತ. ಇದೊಂಥರ ನಿಂದ ಗಾಡಿ ಪ್ಲೇಟ್ ನಂಬರ್ ಇದೆ. ಏನೇ ನೀನ್ ಇದಕ್ಕೆಲ್ಲ ಏನೆಲ್ಲ ಕ್ಲಬ್ ಬಂತೆ ಅಲ್ಲಂತ ಹೋಗ್ತಾ ಇವ್ರ ಹತ್ರ ನಿಗಾ ಇಟ್ಟಿಲ್ಲ. ಇವ್ರು ನೋಡ್ ಮಾಡ್ಕೊಂಡಿರೋದು ಏನ್ ಹಿಂಗಾದ್ರೆ? ಸಮಾಧಾನ ಮಾಡ್ಕೊಳ್ರಿ, ಮುಂದಿನ ಟೆಸ್ಟಿಗೆ ಚೆನ್ನಾಗಿ ಬರುತ್ತೆ. ಅವರು ಏನ್ ಸಮಾಧಾನ ಮಾಡ್ಕೊಳ್ಳೋದು? ನನಗೆ ಒಂದ್ ಕಡೆಗೆ ಇನ್ಕಮ್ ಟ್ಯಾಕ್ಸ್ ಇದ್ರೆ ರೇಡ್ ಮಾಡ್ಲಿಕ್ಕೋಸ್ಕರ ನೋಟಿಸ್ ಬರ್ತಾ ಇತ್ತು.
ಇದು ಹಾಳಾದ್ರು ಪ್ರಪಂಚ. ಏನಂದ್ರೆ ನೀವೆಲ್ಲ ಏನು ವೈಹಾರ ಮಾಡ್ತೀರಲ್ಲ ಅದನ್ನೆಲ್ಲ ಕೆಂಪು ಕಣ್ಣವರು, ಹೊಟ್ಟೆ ಉರ್ಸ್ಕೊಂಡಂಥವ್ರು, ಅವ್ರಿಗೆ ತಡ್ಕೊಳಕ್ಕಾಗೋದಿಲ್ಲ. ಅದನ್ನ ಮೇಲೆ ಮೇಲೆ ಇನ್ಕಮ್ ಟ್ಯಾಕ್ಸ್ನವರಿಗೆ ಗುಪ್ತವಾಗಿ ವಿಚಾರ ತಿಳಿದಿರ್ಬೋದೇನೋ. ಅದಕ್ಕೆ ನಾನು ಭಾರಿ ಅದನ್ನ ನೋಟಿಸ್ ಮೇಲೆ ನೋಟಿಸ್. ಈ ಒಂದು ಟೆನ್ಷನ್, ಈ ಹುಡುಗದ ಒಂದು ಟೆನ್ಷನ್. ಸಮಾಧಾನ ಮಾಡ್ಕೊಳ್ರಿ. ಈಗ ಎಲ್ಲರೂ ಸೇರಿ ಒಂದ್ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ, ಎಲ್ಲ ಸಮಾಧಾನ ಆಗತ್ತೆ ನಮ್ಗೆ. ಯಾವ ದೇವಸ್ಥಾನ ತಗೊಳ? ಮುಂದಿನ ಸಲ ಚೆನ್ನಾಗಿ ತೆಗಿದ್ಯಾ? ಇಲ್ಲ ಇದೇನ? ಮಂಜುಳಾ ಅವರೇ ಬನ್ರಿ ಬನ್ರಿ. ಮಂಜುಳಾ ಅವರೇ ಬಹಳ ಬೇಜಾರಾಗ್ಬಿಟ್ಟಿದ್ದೀರಿ. ಲೈಫಲ್ಲಿ ಎಲ್ಲ ಒಂಥರ ಲೋಲ್ಕಲ್ಲ. ನಿಮ್ಗೆ ಗೊತ್ತಲ್ಲ ನಮ್ ಲೈಫ್ ಮತ್ತೆ ನಾನು ಹೇಳ್ತಾ ಇರ್ತೀನಲ್ಲ. ಮಂಗಳ, ನನಗೆ ನಿಮ್ಮನ್ನೆಲ್ಲ ನೋಡಿದ್ರೆ ತುಂಬಾ ಶಾಂತಿಯಲ್ಲಿದ್ದೀರಾ ಅಂತ ಗೊತ್ತಾಗ್ತಾ ಇದೆ ನನಗೆ. ಅದಕ್ಕೆ ನಾನು ಬಹಳ ದಿನಗಳ ನಂತರ ನಿಮ್ಮನ್ನ ಮೀಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಇಷ್ಟು ದಿನ ಒಂದು ಸತ್ಸಂಗಕ್ಕೆ ಹೋಗ್ತಾ ಇದ್ದೆ, ಈಶ್ವರೀಯ ವಿಶ್ವವಿದ್ಯಾಲಯ. ನಿಮ್ಮನ್ನು ಸಹ ನಾನು ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅಲ್ಲಿ ನಮಗೆ ಬಹಳ ತುಂಬಾ ಎಷ್ಟು ಅಂದ್ರೆ ಮನಸ್ಸಿಗೆ ಬಹಳ ಉಲ್ಲಾಸ ನೀಡ್ತದೆ, ಮನಸ್ಸಿಗೆ ಶಾಂತಿ ನೀಡುತ್ತದೆ. ವಾತಾವರಣ ತುಂಬಾ ಶಾಂತವಾಗಿದೆ. ಅದಕ್ಕೆ ನೀವು ಸಹ, ನೀವೆಲ್ಲರೂ ಬಂದ್ರೆ ನಿಮ್ಮ ಮನಸ್ಸಿಗೂ ಸಹ ಶಾಂತಿ, ಸುಖ, ನೆಮ್ಮದಿ ಎಲ್ಲದನ್ನೂ ಸಹ ನೀವು ಪಡ್ಕೋಬಹುದು. ನಾನು ಮುಂಚೆ ನಿಮ್ ಜೊತೆಗೆ ಸೇರ್ಕೊಂಡು ಈ ತರ ಆಗಿದ್ದೆ. ಈಗ ಅದನ್ನೆಲ್ಲ ಬಿಟ್ಬಿಟ್ಟು ನಾನು ಸಹ ಅಲ್ಲಿ ಹೋಗ್ಬಿಟ್ಟು ನನ್ನ ಜೀವನವನ್ನ ಪರಿವರ್ತನೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರದನ್ನು ನೋಡಿ ನನಗೆ ಬಹಳ ಇದಾಗ್ತಾ ಇದೆ. ಅದಕ್ಕೆ ನೀವೆಲ್ಲರೂ ಶಿವಾಲಯಕ್ಕೆ ಬನ್ನಿ. ಅಲ್ಲಿ ನಾವು ಈ ವರ್ಷ ಹೊಸ ವರ್ಷದ ಆಚರಣೆ ಮಾಡ್ತಾ ಇದೀವಿ. ನೀವು ಸಹ ಅಲ್ಲಿ ಬಂದ್ಬಿಟ್ಟು ಶಿವನ ದರ್ಶನವನ್ನ ಮಾಡಿಬಿಟ್ಟು ನೀವು ಸಹ ಆಚರಣೆಯಲ್ಲಿ ಭಾಗವಹಿಸಿ ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನ ಕಂಡ್ಕೊಳ್ಳಂತ್ರಿ. ಬನ್ನಿ ಎಲ್ಲರೂ ಹೋಗೋಣ. ನಾನು ಬರ್ಬೋದೇನವ್ವ? ಓ ಅಜ್ಜಿ, ಎಲ್ಲರೂ ಬರ್ಬೋದು ಅಜ್ಜಿ. 3 ವರ್ಷದ ಮಕ್ಕಳಿಂದ ಹಿಡಿದು 100 ವರ್ಷದ ಮುದುಕರವರೆಗೂ ಬರ್ಬೋದು ಅಜ್ಜಿ. ಅಲ್ಲಿ ಯಾವುದೇ ರೀತಿಯ ವಯೋಭೇದ ಇಲ್ಲ, ಭಾಷೆ ಭೇದ ಇಲ್ಲ, ಯಾವುದು ಇಲ್ಲ ಅಜ್ಜಿ. ಎಲ್ಲರೂ ಬರ್ಬೋದು. ಬನ್ರಿ ಹೋಗೋಣ ಹಾಗಾದ್ರೆ. ಈಗ್ಲೇ ಬರ್ತೀವ್ರಿ, ಒಂದ್ 5 ನಿಮಿಷ. ಈಗ್ಲೇ ನಿಮ್ ಜೊತೆನೆ ಬಂದ್ಬಿಡ್ತೀವ್ರಿ ನಾವು. ಹೌದಾ? ಹಾಗಾದ್ರೆ ಬನ್ನಿ ಹೋಗೋಣ ಎಲ್ಲರೂ. ಈ ದಿನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಹೊಸ ವರ್ಷದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ದಿನ ಬಂದಂತಹ ಎಲ್ಲ ಈಶ್ವರನ ಮಕ್ಕಳಿಗೆ
ಈಶ್ವರಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ, ಸ್ವಾಗತ, ಸುಸ್ವಾಗತ. ಈ ದಿನ ವಿಶೇಷವಾಗಿ ಈ ನಮ್ಮ ಈಶ್ವರಿಯ ಪರಿವಾರದಲ್ಲಿ ಹೊಸದಾಗಿ ಕೆಲವು ಅಣ್ಣಂದಿರು ಹಾಗೂ ಅಕ್ಕಂದಿರು ಸಹ ಆಗಮಿಸಿದ್ದಾರೆ. ಅವರನ್ನ ನೋಡಿ ನಮ್ಮೆಲ್ಲರಿಗೂ, ನಮ್ಮ ಇಡೀ ಪರಿವಾರಕ್ಕೂ ಬಹಳ ಖುಷಿ ಆಗ್ತಾ ಇದೆ. ಈ ಈಶ್ವರಿಯ ವಿದ್ಯಾಲಯದಲ್ಲಿ ಮನುಷ್ಯನಿಗೆ ಜೀವನ ಮಾರ್ಗ ತೋರಿಸುವಂತಹ, ಮನಸ್ಸಿಗೆ ಸುಖ ಶಾಂತಿ ನೀಡುವಂತಹ ಜ್ಞಾನ ಹಾಗೂ ರಾಜಯೋಗದ ಶಿಕ್ಷಣ ನೀಡಲಾಗ್ತದೆ. ಆ ಒಂದು ಆಧ್ಯಾತ್ಮಿಕ ಕೋರ್ಸಿಗೆ ಈ ದಿನ ಹೊಸದಾಗಿ ಬಂದಂಥ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಈ ಸಮಯದಲ್ಲಿ ಈ ಸಂಸ್ಥೆಯ ಸ್ಥಾಪಕನಾದಂತಹ ಸ್ವಯಂ ನಿರಾಕಾರ ಶಿವ ಪರಮಾತ್ಮನ ಸಂದೇಶ ಆಗಿದೆ. ಈ ಹೊಸ ವರ್ಷದ ಪ್ರಾರಂಭದಲ್ಲಿ ಕೇವಲ ಒಂದು ದಿನದ ಮಾತ್ರ ಹಬ್ಬವನ್ನ ನಾವು ಆಚರಿಸದೆ, ನಮ್ಮ ಪಾಲಿಗೆ ಇಡೀ ಈ ಯುಗನೇ ನವಯುಗ ಆಗಿದೆ. ಈ ನವಯುಗದಲ್ಲಿ ಪ್ರತಿ ಕ್ಷಣವೂ ಹೊಸದು, ಪ್ರತಿ ನಿಮಿಷವೂ ಹೊಸದು, ಪ್ರತಿ ದಿನವೂ ಹೊಸದು. ಇದು ನಮಗೆ ಹೊಸ ಜನ್ಮ, ಈಶ್ವರಿಯ ಜನ್ಮ. ಈ ಜನ್ಮನೇ ಹೊಸದು ಅಂದ್ರೆ ನಮ್ಮ ಜೀವನವೂ ಹೊಸದು, ಈ ಯುಗನೇ ಹೊಸದಾಗಿದೆ. ಈ ಹೊಸ ಯುಗದಲ್ಲಿ, ಅದರಲ್ಲೂ ಹೊಸ ವರ್ಷದ ಪ್ರಾರಂಭದಲ್ಲಿ ನಾವು ನಮ್ಮಲ್ಲಿ ಇರುವ ಹಳೆ ಸಂಸ್ಕಾರಗಳನ್ನ, ಹಳೆ ದುಶ್ಚಟಗಳನ್ನ, ಹಳೆ ದುರ್ಬಲತೆಗಳನ್ನ, ಹಳೆ ಅಭ್ಯಾಸಗಳನ್ನ ಬಿಟ್ಟು ನಾವು ನಾಳೆಯಿಂದ ಹೊಸ ಜೀವನವನ್ನ ಪ್ರಾರಂಭ ಮಾಡಬೇಕು ಅನ್ನುವಂತಹ ಸಂದೇಶ ನಮ್ಮೆಲ್ಲರಿಗೂ ತಂದೆ, ತಾಯಿ, ಬಂಧು, ಸಖ ಆಗಿರುವಂತಹ ಪರಮಾತ್ಮ ಈ ದಿನ ತಿಳಿಸಿಕೊಡ್ತಾ ಇದ್ದಾರೆ. ಬಂದಂತ ತಾವೆಲ್ಲ ಹೊಸ ಹೊಸ ಮಕ್ಕಳು, ಪರಮಾತ್ಮನ ಮಕ್ಕಳಾಗಿದ್ದೀರಿ. ತಾವು ಸಹ ನಾಳೆಯಿಂದ ಒಂದು ಹೊಸ ಜೀವನವನ್ನ ಪ್ರಾರಂಭ ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇಂದಿನ ಕ್ಲಾಸನ್ನ ಇಲ್ಲಿಗೆ ಮುಗಿಸೋಣ. 2 ನಿಮಿಷ ನಾವೆಲ್ಲರೂ ಪರಮಾತ್ಮನ ಧ್ಯಾನದಲ್ಲಿ ಕುಳಿತು ಈ ಕಾರ್ಯಕ್ರಮವನ್ನ ಮುಗಿಸೋಣ. ಓಂ ಶಾಂತಿ. अमृत बेला शुद्ध पवन है, मेरे लाडलो जागो। अमृत बेला शुद्ध पवन है, मेरे लाडलो जागो। अखियाँ खोलो, शिव शिव ಈಗ ನಿಜವಾದ ಶಾಂತಿ, ಸುಖ, ಈ ಸುಖ ಜೀವನ ಅನ್ನೋದು ಈ ಒಂದು ಈಶ್ವರ್ಯ ವಿಶ್ವವಿದ್ಯಾಲಯ ಮುಖಾಂತರ ನಾವು ತಿಳ್ಕೊಂಡ್ವಿ. ಈ ಜೀವನಕ್ಕೆ ಎಷ್ಟು ರುಚಿಕರವಾದ, ಎಷ್ಟು ಖುಷಿ ಇದೆ. ಆದರೆ ನಾವು ಮೊದಲೇ ಯಾವುದೊಂದು ಆ ಒಂದು ಪ್ರಪಂಚದಲ್ಲಿದ್ದೋ ಈಗ ಈ ಒಂದು ಪ್ರಪಂಚದಲ್ಲಿ ಕಾಲಿ ಇಡ್ತಾ ಇದ್ದೀವಿ. ಆದರೂ ಕೂಡ ಇಷ್ಟೊಂದು ನಶೆ, ಖುಷಿ ಇದೆ. ಮಕ್ಕಳು ಕೂಡ ಬಹಳ ವಿಶೇಷವಾಗಿ ಧ್ಯಾನ ಕೊಡ್ತಾ ತಮ್ಮ ಅಭ್ಯಾಸವನ್ನು ಚೆನ್ನಾಗಿ ಅಂಕಗಳನ್ನು ತೆಗಿತಾ ಇದ್ದಾರೆ. ಹಾಗೆ ನಮ್ಮ ಮನೆಯವರು ಕೂಡ ಮೊದಲೆಲ್ಲ ಹೋಟೆಲ್ನಿಂದ ತರಿಸುವಂಥದ್ದು, ಹಾಗೆ ಈ ಒಂದು ಆನ್ಲೈನ್ನಲ್ಲಿ ಇತರೆ ಸಾಮಾನುಗಳನ್ನು ಕೊಂಡುಕೊಳ್ಳುವಂಥದ್ದು. ಮತ್ತು ನಮ್ಮ ಅಮ್ಮರು ಕೂಡ ಬರೀ ಧಾರಾವಾಹಿಕ ಅಂತ ನೋಡ್ತಾ ಇರುವಂಥದ್ದು. ಇವೆಲ್ಲ ನೋಡಿಬಿಟ್ರೆ ನನ್ನೂ ಕೂಡ ದುಶ್ಚಟಗಳನ್ನು ಬಹಳಷ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ನನ್ನ ಫ್ರೆಂಡ್ಸ್ ಜೊತೆಗೆ ಅದು ಒಂದು ಸತ್ಸಂಗ ಕುಸ್ಸಂಗ ಅಂತ
ಆದರೆ ಈ ಕುಸಂಗತ್ತು ಕೂಡ ನನಗೆ ಬಹಳಷ್ಟು ಅವ್ರನ್ನ ದೂರ ಇಡ್ತಾ ದುಶ್ಚಟಗಳಿಂದ ಕೂಡ ಬಹಳಷ್ಟು ಸುಧಾರಿಸ್ತಾ ಇದ್ದೀನಿ. ಇದೇ ಆನಂದ ನಮಗೆ. ಮನೆ ಅನ್ನೋದು ಬಹಳ ಮಂದಿರ ಥರ ಆಗಿದೆ. ನನಗೂ ಕೂಡ ಹಂಗೆ ಆಗಿದ್ದೀರಿ. ಶಾಂತಿ ನೆಮ್ಮದಿ ಎಲ್ಲ ಸಿಕ್ಕಿದೆ. ಮೋಜು ಮಸ್ತಿ ಫ್ರೆಂಡ್ಸು ಎಲ್ಲ ಬಿಟ್ಟು ನಾ ಶಿವನ ಈ ಸೇವೆಯಲ್ಲೇ ತೊಡಗ್ತೀನಿ ನಾನು. ನನಗೆ ತುಂಬಾ ನೆಮ್ಮದಿ ಇದೆ. ಮಕ್ಕಳನ್ನ ನಮ್ಮ ಅತ್ತೆ ಅಮ್ಮನ ಎಲ್ಲ ನೋಡ್ಬಿಟ್ರೆ ನನಗೆ ಬಹಳ ಖುಷಿ ಆಗುತ್ತೆ. ಈ ಜೀವನ ನಮ್ಗೆ ಮೊದಲೇ ಯಾಕೆ ಸಿಗಲಿಲ್ಲ? ಎಲ್ಲ ದುಡ್ಡಿಂದ ನಮ್ಗೆ ಏನು ಸಿಗಲ್ಲ. ನಮ್ಗೆ ಸದಾ ಶಿವನಿಂದ ಸದಾ ನಮ್ಗೆ ಸುಖ ಸಿಗದೆ ನಮ್ಗೆ ಖುಷಿ ಆಗ್ತಾ ಇದ್ದೀರಿ. ನಾನು ಸಹ ಜ್ಞಾನ ಬರೋಕ್ಕಿಂತ ಮುಂಚಿತವಾಗಿ ಬಹಳಷ್ಟು ದುಶ್ಚಟಗಳನ್ನು ಮಾಡ್ತಾ ಇದ್ದೆ. ಇಲ್ಲಿ ಬಂದ್ಮೇಲೆ ಎಲ್ಲ ಥರದ ದುಶ್ಚಟಗಳನ್ನು ಬಿಟ್ಟು ಬೆಳಗ್ಗೆ 8 ಗಂಟೆಗೆ ಎದ್ದೇಳ್ತಾ ಇದ್ದೆ. ಈಗ 4 ಗಂಟೆಗೆ ಎದ್ದೇಳ್ತೀನಿ. ಆಮೇಲೆ ಸಿನಿಮಾಕ್ಕೆ ಹೋಗ್ತಾ ಇದ್ದೆ. ಆ ಸಮಯವನ್ನು ಈಗ ಶಿವಾಲಯಕ್ಕೆ ಬಂದು ಸೇವೆ ಮಾಡ್ತಾ ಇದ್ದೀನಿ. ಅಪ್ಪ ಪಾಕೆಟ್ ಮಾಡಿ ಕೊಟ್ಟಿದ್ದಾಗ ನಾನು ಶಿವನ ಸೇವೆ ಅಂತ ಕಡೆ ಮಾಡ್ತಾ ಇದ್ದೀನಿ. ನನಗೆ ಏನೋ ಪರಿವರ್ತನೆ ಆಗಿದೆ ಅಂತ ಅನಿಸ್ತಾ ಇದೆ. ನಾನು ಸಹ ಫ್ಯಾಷನ್ ಶೋ ಮಾಡ್ತಾ ಇದ್ದೆ. ಕಾಲೇಜಲ್ಲೂ ಫ್ಯಾಷನ್ ಶೋ ಅಂತ ತುಂಬಾನೇ ಸುತ್ತಾಡ್ತಾ ಇದ್ದೆ. ಅದಕ್ಕೆ ಈಗಂತೂ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾ ಇದ್ದೀನಿ. ತುಂಬಾ ಸುಖಿ ಜೀವನ ನಡೆಸ್ತಾ ಇದ್ದೀನಿ. ನೋಡ್ರಿಪ್ಪ, ಭಗವಂತನ ಅಭಿಪ್ರಾಯ ಹೆಂಗೈತಿ. ನಮ್ದು ಸುಂದರ ಜೀವನ, ಸರಳ ಜೀವನ. ನಾನು ಸಹಿತ ನೋಡಂಗಿಲ್ಲಪ್ಪ ಸೀರಿಯಲ್ ಎಲ್ಲ. ಏನು 6 ತಿಂಗಳಾಯ್ತು ನನ್ನ ಟಿವಿನೇ ಕೊಟ್ಟಿಲ್ಲ. ಯಾಕಂದ್ರೆ ಮಗ ಆಫೀಸಿಂದ 4 ಗಂಟೆಗೆ ಬಂದ್ಬಿಡ್ತಾನೆ. ಸೊಸೆ ಹೋಟ್ಲಿಗೆ ಹೋಗಲ್ಲಪ್ಪ, ಬಾಳ ಜಾಣಿಗಳು ಬಿಸಿ ಬಿಸಿ ಅಡಿಗೆ ಮಾಡ್ತಾಳೆ. ಮೊಮ್ಮಕ್ಕಳು ಗಾಡ ಬರ್ತವೆ. ಹೋಟ್ಲು ಕುತ್ಕೊಂಡು ಹಸಿವಿನಿಗೆ ಅಡಿಗೆ ಮಾಡಿ ಊಟ ಮಾಡ್ತೀವಪ್ಪ. ಆ ಧಾರಾವಾಹಿ ಮಾಡೋ ಟೈಮ್ನ ನೋಡ್ತಿದ್ದೆನ ಈ ಶಿವಾಲಯಕ್ಕೆ ಬಂದ್ಬಿಡ್ತೀನಿ, ಸೇವೆ ಮಾಡ್ತೀನಿ. ಅಕ್ಕರು ಭಗವಂತನ ಮುರಳಿ ಹೋಗ್ತಾರಪ್ಪ. ಎಂತ ಚಂದ್ರಪ್ಪ, ಅದು ಕೆಳ ಕೆಡ್ಕಿವಿ ಸಾಲದಪ್ಪ. ಅಕ್ಕ ಕುಂತ್ಕೊಂಡ್ಬಿಟ್ರೆ ದೇವಿ ಕುಂತಂಗಾಗತ್ತಪ್ಪ. ಅದನ್ನ ನೋಡ್ಕೊಂಡು ಖುಷಿ ಖುಷಿಯಾಗಿದ್ದೀವಪ್ಪ ನಾವೆಲ್ಲರೂ. ನಮ್ದೀಗ ಸುಂದರ ಜೀವನ, ಸರಳ ಜೀವನ, ಸುಖೀ ಜೀವನ ಆಗಿದೆಯಪ್ಪ. ಓಂ ಶಾಂತಿ.